ನಮಸ್ಕಾರ. ಸ್ನೇಹಿತರೆ, ಸಿದ್ದರಾಮಯ್ಯನ ವಿರುದ್ಧ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ತನಿಖೆ, ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಉತ್ತರ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಜನಸಾಮಾನ್ಯರಿಗೆ ಅರ್ಥ ಆಗುವಂತ ಕೆಲಸಗಳನ್ನ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮತ್ತೆ ಯಾರೆಲ್ಲ ಈ ಸರ್ಕಾರ ತಪ್ಪು ಮಾಡಿಲ್ಲ ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಿಲ್ಲ ಅಂತ ನಂಬಿಕೆ ಇರುವವರು ಯಾರೆಲ್ಲ ಇದ್ದೀರಿ, ನೀವುಗಳು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೆ ಅರ್ಥ ಮಾಡಿಸುವಂತ ಕೆಲಸಗಳನ್ನ ಮಾಡಬೇಕು. ಬಿಜೆಪಿ ಮತ್ತೆ ಜೆಡಿಎಸ್ ಅದು ಪ್ರಪಗಂಡ, ಅದೊಂದು ಹಿಡನ್ ಎಜೆಂಡಾ ಇಟ್ಕೊಂಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯವಾಗಿ ಎದುರಿಸೋಣ. ಆದ್ರೆ ಇವ್ರು ಮಾಡ್ತಾ ಇರುವಂತ ಆರೋಪ ನಿಜವಾಗ್ಲೂ, ಈಗ ಇವ್ರು ಮಾಡ್ತಾ ಇರುವಂತ ಪ್ರಚಾರವನ್ನ ಜನರು ಒಪ್ಪಿಕೊಳ್ಳುವ ಮೊದಲು ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಏನೋ ಕೋರ್ಟು ತನಿಖೆಗೆ ಆದೇಶ ಮಾಡಿದೆ, ಆದ್ರಿಂದ ಸಿದ್ದರಾಮಯ್ಯನವರು ಅಪರಾಧಿ ಎನ್ನುವ ತರ ಬಿಂಬಿಸ್ತಾ ಇದ್ದಾರೆ. ಕೋರ್ಟ್ ಹೇಳಿರುವಂತದ್ದು, ದೂರುದಾರರ ಪರವಾದಂತಹ ವಕೀಲರು ಈ ತರ ಘಟನೆಗಳು ನಡೆದಿದೆ, ಅದರಲ್ಲಿ ಪ್ರೈಮಫೆಸಿ ಏನಿದೆ, ಸಿದ್ದರಾಮಯ್ಯನವರ ಮೌಖಿಕವೂ ಅಲ್ಲದ ಲಿಖಿತವೂ ಅಲ್ಲದ ಇನ್ಫ್ಲುಯೆನ್ಸ್ ಪ್ರಭಾವ ಬೀರಿರಬಹುದು ಅಂದ್ರೆ ಕಪೋಲ ಕಲ್ಪಿತ ಅಥವಾ ಕಲ್ಪನೆಗಳು ಯಾವುದೂ ಸಹ ಒಂದು ತುಂಡು ಪೇಪರ್ನು ಸಹ ಇವರು ಕೋರ್ಟಿಗೆ ಕೊಡಲಿಲ್ಲ, ಮುಂದೆಯೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗೆ ತಿಳಿಸುವಂತ ಕೆಲಸ ಆಗಬೇಕು. ಸಹಜವಾಗಿ ಕೋರ್ಟ್ ಏನ್ ಹೇಳುತ್ತೆ, ಒಂದು ಆರೋಪ ಬಂದಿದೆ ಅಂದಾಗ ಹೌದು ನಡೀಲಿ, ಒಂದು ತನಿಖೆ ಮಾಡಿಬಿಟ್ಟು ನೀವು ಹೊರಗಡೆ ಬನ್ನಿ ಅಂತ ಹೇಳುವಂತದ್ದು ಕೋರ್ಟಿನ ಕೆಲಸ, ಅದು ಕೋರ್ಟ್ ಹೇಳಿದೆ. ಅದಕ್ಕಿಂತ ಮುಂಚೆನೆ ಈ ತನಿಖೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಆಲ್ರೆಡಿ ಮಾಡಿಸ್ತಾ ಇದ್ದಾರೆ. ತನ್ನ ಮೇಲೆ ಬಂದಿರುವಂತಹ ಆರೋಪಕ್ಕೋಸ್ಕರ ಎರಡೆರಡು ತನಿಖೆಗಳು, ಒಂದು SIT ತನಿಖೆ ನಡೀತಾ ಇದ್ದಾವೆ, ಇನ್ನೊಂದು ದೇಸಾಯಿ ಅವರ ನಿವೃತ್ತ ನ್ಯಾಯಾಧೀಶರು ಅವರ ಮುಖಾಂತರ ಸಹ ತನಿಖೆಗಳು ನಡೀತಾ ಇದ್ದಾವೆ. ಈಗ ಕೋರ್ಟ್ ಹೇಳಿದೆ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡಿ ತನಿಖೆ, ಕೇವಲ ತನಿಖೆ. ಕೋರ್ಟ್ ಅಬ್ಸರ್ವೇಷನ್ ಏನಿತ್ತು, ಈ ಕಾಲಘಟ್ಟದಲ್ಲಿ ಹೀಗೀಗ ನಡೆದಿದೆ ನೋಡಿ, ಅದರಲ್ಲಿ ಏನಾದರೂ ಪ್ರಭಾವ ಇದೆಯಾ ಇಲ್ವಾ ತನಿಖೆ ಮಾಡಿ ಅಷ್ಟೇ. ನಾವು ಗಮನಿಸಬೇಕಾಗಿರೋದು, ನಿಜವಾಗ್ಲೂ 15-16 ಬಜೆಟ್ ಮಂಡಿಸಿದಂತ ಒಬ್ಬ ವ್ಯಕ್ತಿ 6 ವರ್ಷ 7 ವರ್ಷ ಮುಖ್ಯಮಂತ್ರಿಯಾಗಿ 15 ವರ್ಷ 17 ವರ್ಷ ಮಂತ್ರಿಯಾಗಿ ಕೆಲಸ ಮಾಡದಂತಹ ಅಧಿಕಾರದಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ 14 ಸೈಟು ಅಷ್ಟೊಂದು ಪ್ರಾಮುಖ್ಯತೆಯನ್ನ, ಅಂದ್ರೆ ಭ್ರಷ್ಟಾಚಾರ ಮಾಡಿ ಪಡೆದುಕೊಳ್ಳುವಂತ ಅವಶ್ಯಕತೆ ಇತ್ತ? ಇವತ್ತು ಒಂದು ಟೈಮ್ ZP ಮೆಂಬರ್ ಆದ್ರೆ ಅವರುಗಳ ಆಸ್ತಿಯ ಲೆಕ್ಕ ಹಾಕಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು, ಮಾನ್ಯ ಸಿದ್ದರಾಮಯ್ಯನವರು ತುಂಬಾ ಸ್ಪಷ್ಟವಾಗಿ, ನಾನು ಒಂದು ಮನೆ ಮಾಡಿ ಯಾಕೆ ಮಾರದೆ, ಸಾಲ ಹೇಗೆ ತೀರಿಸಿದೆ, ಇದನ್ನ ಸ್ಪಷ್ಟವಾಗಿ ಹೇಳಿದ್ದೀರಿ. ನೀವು ನೋವು ಕೊಡ್ತಾ ಇರುವಂತದ್ದು ಇದೆಯಲ್ಲ, ತುಂಬಾ ಸ್ಪಷ್ಟವಾಗಿ ಬಿಜೆಪಿಯವರಿಗೂ ಗೊತ್ತು, JDS ಅವರಿಗೂ ಗೊತ್ತು, ವಕೀಲರಿಗೂ ಗೊತ್ತು, ಯಾರೆಲ್ಲ ದೂರು ಆರೋಪ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ತನಿಖೆ ಮಾಡಿ ನೀವು FIR ಮಾಡಿ ಏನೇ ಮಾಡಿದ್ರು ಕೋರ್ಟಿನಲ್ಲಿ ಸಿದ್ದರಾಮಯ್ಯನವರು ಅಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ, ಇದು ಅವರಿಗೂ ಗೊತ್ತು. ಆದರೆ ಈ ತಾತ್ಕಾಲಿಕ ಈ ಮೂಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾದಂತಹ ಸಿದ್ದರಾಮಯ್ಯವರನ್ನ ನೈತಿಕ ಆಧಾರದ ಮೇಲೆ ಅಧಿಕಾರದಿಂದ ಒಮ್ಮೆ ಕೆಳಗಿಳಿಸಿದ್ರೆ ಏನೆಲ್ಲ ಘಟನೆಗಳು ನಡೀಬಹುದು, ಅದರಿಂದ ನಾವೇನು ಲಾಭ ಪಡಿಬಹುದು ಅನ್ನೋದು ಅಷ್ಟೇ ಬಿಜೆಪಿಯ ಷಡ್ಯಂತ್ರದ ಭಾಗ. ನೀವು ಆ ವ್ಯವಹಾರಗಳನ್ನು ಗಮನಿಸಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಅಣ್ಣ ಆ ಜಮೀನಿಗೆ ಎಂಟ್ರಿ ಆಗೋದು 2004ರಲ್ಲಿ ಖರೀದಿಸುವಂತದ್ದು. ಅಲ್ಲಿ ತನಕ ಆ ಜಮೀನಿಗೂ ಸಿದ್ದರಾಮಯ್ಯನವರ ಪತ್ನಿಯವರ ಕುಟುಂಬಕ್ಕೂ ಸಹ ಸಂಬಂಧ ಇರೋದಿಲ್ಲ. 2004 ಅಂತ ಹೇಳಿದ್ರೆ ಇವತ್ತಿಗೆ 20 ವರ್ಷ. ಆದ್ರೆ ಬಿಜೆಪಿಯವರ ಆರೋಪಗಳೇನು, ಅದರಿಗಿಂತ ಮುಂಚೆ ಡಿನೋಟಿಫೈ ಮಾಡಿರೋದು, ಆ ಡಿನೋಟಿಫೈ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು, ಅದರಿಗಿಂತ ಮುಂಚೆ ಮತ್ತೆ ಹೋಗ್ತಾರೆ 1994-92ಕ್ಕೆ ಹೋಗ್ತಾರೆ. ಅಂದ್ರೆ 30 ವರ್ಷಗಳು ಒದ್ದಾಟ ಮಾಡಿ ಈ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರು ಪಡಬೇಕಾಗಿತ್ತಾ? ಎಂತಹ ಲಾಜಿಕ್! 30 ವರ್ಷದ ಹೋರಾಟ. ಈ ಹಿಂದೆ ಮುಖ್ಯಮಂತ್ರಿ ಆದಂತವರು ರಾತ್ರಿ ಬೆಳಗಾಗೋದ್ರೊಳಗಡೆ ಸಾವಿರಾರು ಕೋಟಿಗಳನ್ನ ಬೇನಾಮಿಯಾಗಿ ತಮ್ಮ ಹೆಸರುಗಳಿಗೆ ಮಾಡ್ಕೊಂಡಂತಹ ಇತಿಹಾಸ ಇದರಲ್ಲಿದೆ. ರಾತ್ರಿ ಬೆಳಗಾಗೋದ್ರೊಳಗೆ ಡಿನೋಟಿಫೈ ಮಾಡಿಬಿಟ್ಟು ತಮಗೆ ಯಾರಿಗೆ ಬೇಕು ಆ ಜಮೀನನ್ನು ಮಾರಾಟ ಮಾಡಿರುವಂತಹ ಇತಿಹಾಸ ಇದೆ. ಈ 30 ವರ್ಷ ಹೋರಾಟ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ತುಂಡು ಭೂಮಿಗೆ. ಅದರಲ್ಲಿ ಎಷ್ಟು ವಾಸ್ತವತೆ ಇರಬಹುದು?
ಅದನ್ನು ಒಪ್ಕೊಳ್ಳೋಣ, ಆಯ್ತು. ಪ್ರೈಮಾ ಫೇಸಿ ಡೌಟ್ಫುಲ್ ಹೇಗೆ ಸಾಧ್ಯ? 1997-98ರಲ್ಲಿ ಇವರು ಉಪಮುಖ್ಯಮಂತ್ರಿಗಳಾಗಿದ್ರು ಸಹ ಡಿನೋಟಿಫೈ ಮಾಡಿದ್ದು ಇದೇ ಜನತಾದಳದ ಸರ್ಕಾರ. ಇದೇ ಜನತಾದಳದ ಸರ್ಕಾರದ ಸಂದರ್ಭದಲ್ಲಿ ತಾನೇ ಆಯಿತು. ಆವಾಗ ನಗರಾಭಿವೃದ್ಧಿ ಸಚಿವರಾಗಿದ್ದು ಈ ಬಿಜೆಪಿಯ 4 ಬಾರಿ ಸಂಸದರಾದಂತಹ ಬಚ್ಚೇಗೌಡರು, ಮಾನ್ಯ ಬಚ್ಚೇಗೌಡರು ಮಾಡಿರುವಂಥದ್ದು. ನೀವು ಯಾರ ಮೇಲೆ ಕ್ರಮ ತಗೋಬೇಕು? ಡಿನೋಟಿಫೈ ಮಾಡಿದಾಗ ನಗರಾಭಿವೃದ್ಧಿ ಸಚಿವರಾದಂತಹ ಅಂದಿನ ಜೆಡಿಎಸ್ನ ಮಂತ್ರಿ, ಆ ತದನಂತರ ಬಿಜೆಪಿಯ ಸಂಸದರಾದಂತಹ ಬಚ್ಚೇಗೌಡರನ್ನಲ್ವಾ ನೀವು ಪ್ರಶ್ನೆ ಕೇಳಬೇಕಾಗಿದ್ದು? ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲದಿರುವಂತಹ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡ್ತೀರಿ. ಆಯ್ತು, ಅದು ಒಂದಾಯ್ತು. ಸಿದ್ದರಾಮಯ್ಯನವರ ಕಾಲಘಟ್ಟದಲ್ಲಿ ಆ ಜಮೀನಿಗೆ ಪರಿಹಾರವಾಗಿ ನಮಗೆ ಕೊಡಿ ಅಂತ ಸಿದ್ದರಾಮಯ್ಯನವರ ಕಾಲಘಟ್ಟದಲ್ಲಿ ಯಾವತ್ತೂ ಕೇಳಲೇ ಇಲ್ಲ. ಸಿದ್ದರಾಮಯ್ಯನವರ ಒಂದು ಸಣ್ಣ ಪತ್ರನೂ ಇಲ್ಲ, ಮೌಖಿಕವಾಗಿ ಅವರಿಗೆ ಹೇಳಿದ್ದು ಪ್ರೂಫ್ ಇಲ್ಲ. ಮತ್ತೆ ಪುನಃ ಅದನ್ನ ಯಾರು ಆ ಜಮೀನಿನ ಕೊಟ್ಟಿರುವಂತದ್ದು? ಅದೇ ಬಿಜೆಪಿಯ ಮೂಡ ಅಧ್ಯಕ್ಷರು ತಾನೇ ಕೊಟ್ರಿ. ಆವಾಗ ಮುಖ್ಯಮಂತ್ರಿ ಆಗಿರುವಂತದ್ದು ಬೊಮ್ಮಾಯಿ ಅವರು, ಮೂಡ ಅಧ್ಯಕ್ಷರಾಗಿರುವಂತದ್ದು ಬಿಜೆಪಿಯ ಕಾರ್ಯಕರ್ತ. ಹಾಗಾದ್ರೆ ಯಾರ ಮೇಲೆ ಕ್ರಮ ಆಗಬೇಕು? ಒಂದು, ಅಂದಿನ ಡಿನೋಟಿಫೈ ತಪ್ಪು ಅನ್ನೋದಾದ್ರೆ ನಿಮ್ಮ ಬಿಜೆಪಿಯ ಸಂಸದರಾಗಿದ್ದಂತಹ ಬಚ್ಚೇಗೌಡರನ್ನ ನೀವು ತನಿಖೆ ಮಾಡಿಸಿದ್ರ? ಎರಡನೇದಾಗಿ ಜೆಡಿಎಸ್ನ ಆಡಳಿತದಲ್ಲಿ ಆಗಿರುವಂತದ್ದು. ಮೂರನೇದಾಗಿ ಈ ಜಮೀನನ್ನ ನೀವು 14 ಸೈಟ್ ಅನ್ನ ಕೊಟ್ಟಿರುವಂತದ್ದು ಸಹ ಯಾರ ಕಾಲಾವಧಿಯಲ್ಲಿ? ಬಿಜೆಪಿಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದು ಮೂಡ ಅಧ್ಯಕ್ಷ ಬಿಜೆಪಿಯವರಾಗಿದ್ದಾಗ ಕೊಟ್ಟಿದ್ದೀರಿ. ತನಿಖೆ ಯಾರ ಮೇಲೆ? ಸಿದ್ದರಾಮಯ್ಯನವ್ರ ಮೇಲೆ. ಇದು ಜನಸಾಮಾನ್ಯ ಅರ್ಥ ಮಾಡ್ಕೋಬೇಕಾಗಿದ್ದು. ನಿಜವಾಗ್ಲೂ ತಪ್ಪು ನಡೆದಿದೆಯಾ ಅನ್ನೋದಕ್ಕೆ ತುಂಬಾ ಸ್ಪಷ್ಟತೆ ಇದೆ. 30 ವರ್ಷದ ಹೋರಾಟ ಮಾಡಿ 14 ಸೈಟ್ ಅನ್ನು ಪಡೆಯುವಂತಹದ್ದು, ಇಷ್ಟೊಂದು ಬಾರಿ ಮಂತ್ರಿಯಾಗಿ 15-16 ಬಜೆಟ್ಗಳನ್ನು ಮಂಡಿಸಿದಂತ ಸಿದ್ದರಾಮಯ್ಯನವರಿಗೆ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಂದು ಹುನ್ನಾರಗಳಿದ್ದಾವೆ. ಒಮ್ಮೆ ಸಿದ್ದರಾಮಯ್ಯನವರು ಕೆಳಗೆ ಇಳಿದು ಬಿಟ್ರೆ ಈ ರಾಜ್ಯದಲ್ಲಿ ಏನೆಲ್ಲ ನಡೀಬಹುದು. ಮತ್ತೊಮ್ಮೆ ಬಲಾಢ್ಯರು ಬಂದ್ಬಿಟ್ಟೆ ಸಮಾಜದಲ್ಲಿ ಬಲಾಢ್ಯರಾದವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹುನ್ನಾರದ ಮುಂದಿನ ನಡೆಗೆ ಮುನ್ನುಡಿ ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಇರುವಂತಹವರು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು. ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಥ್ಯಾಂಕ್ ಯು, ಧನ್ಯವಾದಗಳು.